ಮಂತಾಗಿ ಬಂದು ಒಂದು ದಿವಸ ಮುಂಚೆ ಓಟ್ ಹಾಕಿಸ್ಕೊಂಡವರು ನಾವು ಅಂಗವಿಕಲರ ಅವ್ರ ಅಂಗವಿಕಲರ ಅಂತ ನನ್ನ ಪ್ರಶ್ನೆ ಸರ್ಕಾರಕ್ಕೆ. ಇಲ್ಲ ಸರ್, ಗೋಳ್ ಕೇಳೋರು ಯಾರು ಇಲ್ಲ ಸರ್. ಮೂಲಭೂತ ಸೌಕರ್ಯಕ್ಕಾಗಿ ವಿಶೇಷ ಚೇತನರಿಂದ ಪ್ರತಿಭಟನೆ. ತುಮಕೂರಿನ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿ ಆಕ್ರೋಶ. ಸರ್ಕಾರದಿಂದ ಸಿಗಬೇಕಾದ ಮೂಲ ಸೌಕರ್ಯ ಸಿಗ್ತಾ ಇಲ್ಲ, ಸರ್ಕಾರ ನಮ್ಮನ್ನ ಕಡೆಗಣನೆ ಮಾಡ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ವಿಶೇಷ ಚೇತನರು ಪ್ರತಿಭಟನೆ ನಡೆಸಿದ್ರು. ತುಮಕೂರು ನಗರದ ಡಿಸಿ ಕಚೇರಿ ಮುಂಭಾಗ ತುಮಕೂರು ಜಿಲ್ಲಾ ಅಂಗವಿಕಲರ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ನಮ್ಮನ್ನ ಕಡೆಗಣಿಸ್ತಾ ಇದೆ, ನಮಗೆ ಅಂಗವಿಕಲತೆ ಇದೆಯೋ ಇಲ್ಲ ಸರ್ಕಾರಕ್ಕೆ ಅಂಗವಿಕಲತೆ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾ ನಿರತ ವಿಶೇಷ ಚೇತನರು ಜಿಲ್ಲಾಧಿಕಾರಿ ಮೂಲಕ ತಮ್ಮ ಮನವಿಯನ್ನ ಸರ್ಕಾರಕ್ಕೆ ತಲುಪಿಸಿದ್ರು. ಇನ್ನು ವಿಶೇಷ ಚೇತನರಿಗೆ ಬರ್ತಾ ಇರೋ 1400 ಪಿಂಚಣಿ ಸಾಲ್ತಾ ಇಲ್ಲ, ಹೀಗಾಗಿ ನಮ್ಮ ಪಿಂಚಣಿ ಹಣವನ್ನ 3000ಕ್ಕೆ ಹೆಚ್ಚಳ ಮಾಡಿ, ಜೊತೆಗೆ ವಿಶೇಷ ಚೇತನರಿಗೆ ಪ್ರತ್ಯೇಕ ನಿವೇಶನ ನೀಡಬೇಕೆಂದು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ರು. ಅಲ್ಲದೆ ನಮಗೆ ವಿತರಿಸಿರೋ ಬಸ್ನಲ್ಲಿ 300 ಕಿಲೋಮೀಟರ್ ವರೆಗೆ ಸಂಚಾರ ಮಾಡಲು ಅವಕಾಶ ಕೊಡಬೇಕೆಂದು ಒತ್ತಾಯ ಮಾಡಿದ್ರು. ಪ್ರತಿಭಟನೆ ವೇಳೆ ವಿಶೇಷ ಚೇತನರು ನಮಗೆ ಸರ್ಕಾರಿ ಬಸ್ಗಳಲ್ಲಿ ಮೀಸಲಿಟ್ಟಿರುವ ಸೀಟ್ಗಳು ಕೂಡ ನಮಗೆ ಸಿಗ್ತಾ ಇಲ್ಲ, ಸರ್ಕಾರ ನಮ್ಮನ್ನ ಕಡೆಗಣಿಸುವ ಬದಲು ಸ್ವಲ್ಪ ವಿಷ ಕೊಡಿ ಎಂದು ಪ್ರತಿಭಟನಾ ನಿರತ ವಿಶೇಷ ಚೇತನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ದಿವಸ ಒಂದ್ ದಿವಸ ಮುಂಚೆ ಓಟ್ ಹಾಕಿಸ್ಕೊಂತಾರೆ, ಅದು ಮಂತಾಗಿ ಬಂದು ಒಂದ್ ದಿವಸ ಮುಂಚೆ ಓಟ್ ಹಾಕಿಸ್ಕೊಂಡವ್ರು ನಮ್ಮ ಹತ್ರ. ನಮ್ಮಂತವ್ರಿಗೆ ನಾವು ಏನೋ ಒಂದು ಸೌಲಭ್ಯ ಇಲ್ಲ, 5 ಸ್ಕೀಮ್ 5 ಗ್ಯಾರಂಟಿ ಕೊಡ್ತಿದ್ದಾರೆ, ಅಂಗವಿಕಲರ ಒಂದು ಗ್ಯಾರಂಟಿ ಇಲ್ಲ, ಒಂದು ಸ್ಕೀಮ್ ಇಲ್ಲ. ಇದು ಅನ್ಯಾಯನೇ ಅಲ್ಲನ? ಯಾರಿಗೆ ನಮ್ಮ ದನಿ ತಿಳಿಸೋಣ, ನಮ್ಮ ಕಷ್ಟ ಯಾರಿಗೆ ತಿಳಿಸೋಣ ಅಂತ ಹೇಳಿದ್ರೆ ಸುಮಾರು ಸತಿ ನಾವು ಜಿಲ್ಲಾಧಿಕಾರಿಗೆ ಬಂದು ಗಮನಕ್ಕೆ ಬಂದ್ರೂ ನಮ್ದು ಏನು ಮಾಡಿಕೊಡ್ತಿಲ್ಲ. ತುಂಬ ನನ್ಕೊಂಡಿದ್ದೀವಿ ಜೀವ. ಮಾಶಾಸನದಲ್ಲ, KSRTC ಬಗ್ಗೆ ಹೆಣ್ಮಕ್ಳಿಗೆ ಎಲ್ಲ ಉಚಿತ, ಆಧಾರ್ ಕಾರ್ಡ್ ಕೊಟ್ಟರೆ ಎಲ್ಲ ಕಡೆ ಉಚಿತ. ಅಂಗವಿಕಲರಿಗೆ 660 ರೂಪಾಯಿ ಕಟ್ಟಿಸ್ಕೊಂಡ್ರಿ 100 ಕಿಲೋಮೀಟ್ರ್. ಎಂಥ ಸ್ವಾಮಿ ನ್ಯಾಯ? ನಾವು ಅಂಗವಿಕಲರ ಅವ್ರ ಅಂಗವಿಕಲರ ಅಂತ ನನ್ನ ಪ್ರಶ್ನೆ ಸರ್ಕಾರಕ್ಕೆ. ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಈ ಥರ ಏನು ಮಾಡ್ತಿದ್ದಾರೆ ಅಂತ. ಹೆಚ್ಚು ಕಡಿಮೆ ನಮ್ಮ ತುಮಕೂರು ಡಿಸ್ಟಿಕ್ಗೆ 50,000 ಚಿಲ್ಲರೆ ಅಂಗವಿಕಲರು ಇದ್ದಾರೆ. ಅಂಥವ್ರಿಗೆ ಅವ್ರು ಕೈ ಬಿಟ್ಟಿದ್ದಾರೆ. ಚೆನ್ನಾಗಿರೋರಿಗೆ ಎಲ್ಲ ಸೌಲಭ್ಯ ಕೊಡ್ತಿದೆ. ಈ ಸರ್ಕಾರದಿಂದ ಏನೇನು ನಮಗೆ ಅನುಕೂಲ ಆಗ್ತಿದೆ ಅಂತ ನಾವು ಹೇಳೋಕ್ಕೆ ಆಗ್ತಾಯಿಲ್ಲ. ನಿರ್ಗತಿಕರು ನಮ್ಮ ಕರ್ನಾಟಕದಲ್ಲಿ ಬಡವರು ಅಂದರೆ ಅಂಗವಿಕಲರು, ಜೊತೆಗೆ ನಿರ್ಗತಿಕರು ಅಂದರೆ 30 ವರ್ಷದಿಂದ ಇವರು ನೋಡ್ರಿ, ಇವರು ನಮ್ಮ ಕಂಡಂಗೆ ನಮ್ಮ ಜೊತೆಯಲ್ಲಿರೋ ಅಂಥ ಅಂಗವಿಕಲರಿಗೆ ಒಂದೇ ಒಂದು ನಿವೇಶನ ಇಲ್ಲ, ಮನೆ ಇಲ್ಲ, ಬಾಡಿಗೆ ಮನೆ ಕಟ್ಟಿ 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 ಸುಸ್ತಾಗಿ ನೆಲತ್ತೋಗವ್ರೆ. ಅದನ್ನು ನಾವು ಕಣ್ಣಾರೆ ನೋಡಿರೋದು. ಆದರೆ ಮುಖ್ಯಮಂತ್ರಿಗಳಿಗೆ ಇದು ಗೋಚರ ಆಗ್ತದೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಅಂಗವಿಕಲರಿಗೆ ಸುಮಾರು ನೆರೆ ರಾಜ್ಯದಲ್ಲಿ ಮಾಡಿರುವಂಥ 6,000 ರೂಪಾಯಿನ ನಮಗೆ ಮಾಡಿಕೊಡ್ಬೇಕು. ಹಾಗೂ ಆರ್ಥಿಕವಾಗಿ ಪ್ರಬಲವಾಗಿ ನಮ್ಮ ಅಂಗವಿಕಲರು ಜೀವನ ಮಾಡಬೇಕು, ಭಿಕ್ಷೆ ಬೇಡಬಾರ್ದು ಅಂತ ದಯವಿಟ್ಟು ನಾನು ಆ ಮುಖ್ಯಮಂತ್ರಿಗಳಿಗೆ ನಮನ ಮಾಡಿ ಕೈ ಮುಗಿದು ಕೇಳ್ಕೊಡ್ತೀನಿ ಸ್ವಾಮಿ. ಚೆನ್ನಾಗಿದ್ದು ತಿಂಗಳಿಗೆ 20-30 ಸಾವಿರ ಸಂಬಳ ತಗೊಂಡು ದುಡಿಯೋಕ್ಕಂಥವ್ರು ಮಹಿಳೆಯರು ಬಡವರ, ಅಥವಾ ಏನು ಆಗದೆ ಕೆಲಸ ಮಾಡೋಕ್ಕಾಗದೆ ಮನೇಲಿ ಕೂತ್ಕೊಂಡು ಅಸಹಾಯಕರವಾಗಿ ನಾವು ಜೀವನ ಮಾಡ್ತಿದ್ದೀವಲ್ಲ, ನಾವು ಬಡವರ. ಇನ್ನಾದ್ರೂ ಅಧಿಕಾರಿಗಳು ಸರ್ಕಾರ ವಿಶೇಷ ಚೇತನರ ಬಗ್ಗೆ ಗಮನ ಹರಿಸಿ ಅವರಿಗೆ ಬೇಕಾದ ಸೌಲಭ್ಯವನ್ನ ಪೂರೈಸಿ ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಮಂತಾಗಿ ಬಂದು ಒಂದ್ ದಿವಸ ಮುಂಚೆ ಓಟ್ ಹಾಕಿಸ್ಕೊಂಡವ್ರು ನಾವು ಅಂಗವಿಕಲರ ಅವ್ರ ಅಂಗವಿಕಲರ ಅಂತ ನನ್ನ ಪ್ರಶ್ನೆ ಸರ್ಕಾರಕ್ಕೆ. ಇಲ್ಲ ಸರ್, ಗೋಳ್ ಕೇಳೋರು ಯಾರು ಇಲ್ಲ ಸರ್.